15 ದಿವಸ ಊರಲ್ಲಿ ಏನ್ ಮಾಡ್ದೆ ಗೊತ್ತಾ? ನಮ್ಮ ಊರಲ್ಲಿ ಗಣಪತಿ ದೇವಸ್ಥಾನಕ್ಕೆ ಸಹಾಯ ಆಗ್ಲಿ ಅಂತ ಲಾಟ್ರಿ ಟಿಕೆಟ್ ಇಟ್ಟಿದ್ರು. ಮೊದಲನೇ ಬಹುಮಾನ 1 ಲಕ್ಷ ರೂಪಾಯಿ. ನಾನ್ ಕಷ್ಟಪಟ್ಟು ಟಿಕೆಟ್ ಮಾರಿ 1 ಲಕ್ಷ ರೂಪಾಯಿ ತಂದಿದ್ದೀನಿ. ಇಷ್ಟಕ್ಕೋಸ್ಕರ ಯಾಕೆ ಅಷ್ಟೊಂದು ಕಷ್ಟಪಟ್ಟು ಅಲ್ಲಿಗೆ ಹೋಗಿದ್ದೆ? ವೈಶಾಲಿ, ಟಿಕೆಟ್ ಅಲ್ಲಿ ಬಂದಿದ್ದ ಅಷ್ಟು ದುಡ್ಡು ಕೊಡಲ್ಲ ಕಣೆ. 2 ಲಕ್ಷ ಕಲೆಕ್ಟ್ ಆಗಿದ್ರೆ 1 ಲಕ್ಷ ಕೊಡ್ತೀವಿ. ಅಲ್ಲಮ್ಮ, ಗಣಪತಿ ದೇವಸ್ಥಾನಕ್ಕೆ ಸಹಾಯ ಆಗ್ಲಿ ಅಂತ ಲಾಟ್ರಿ ಮಾರಿದ್ದು. ಈ ದುಡ್ಡಲ್ಲಿ ಅಲ್ಲೇ ಕೊಟ್ಟು ಬರ್ಬೇಕಿತ್ತು. ರೀ, ಮುಂದಿನ ವಾರ ಡ್ರಾ ಇದೆ. ಒಂದ್ ವೇಳೆ ಆ ಬಹುಮಾನ ನಂಗೆ ಬಂದ್ರೆ ಈ ದುಡ್ಡು ನಾನೇ ಇಟ್ಕೋಬಹುದಲ್ಲ? ಪರವಾಗಿಲ್ಲ ಕಣೆ, ಈ ಲಾಟ್ರಿ ಯಾರಿಗೂ ಹೊಡೆಯೋಲ್ವೇ? ನಿಂಗೆ ಹೊಡೆಯೋದು. ಇಡೋ ದುಡ್ಡನ್ನೆಲ್ಲ ಖರ್ಚು ಮಾಡ್ಬಿಡ. ಪರಮ, ನಮ್ಮ ಮನೆಯವರು ತುಂಬಾ ಚೆನ್ನಾಗಿ ಐಡಿಯಾ ಕೊಡ್ತಾರೆ ಕಣ. ನಾನ್ ದುಡ್ಡೆಲ್ಲ ಖರ್ಚು ಮಾಡ್ಬಿಟ್ಟು ಬಹುಮಾನ ಬೇರೆಯವ್ರಿಗೆ ಬಂದ್ಬಿಟ್ರೆ? ನಿನ್ ಪಕ್ಕ ಕೂತಿಲ್ವಾ? ನಿನ್ ಪತಿ ಪರಮೇಶ್ವರ ಕೊಡ್ತಾರೆ. ಆರೋ, ವಿಷಯ ಗೊತ್ತಾಯ್ತು. ತುಂಬಾ ಸಂತೋಷ ಆಯ್ತು ಕಣೆ. ಸತ್ತೋಗಿರೋರು ಬಹುಮಾನ ಬಂತಾ? ಹೌದು ಕಣೆ, ಬಹುಮಾನ ಬಂದಿದೆ ಅಂತ ಗೊತ್ತಾದ ಕೂಡ್ಲೆ ಹರಿಕತೆ ರಾಮಣ್ಣವ್ರು ಸತ್ತೋಗ್ಬಿಟ್ರಂತೆ. ಒಳ್ಳೇದಾಯ್ತು. ಒಂದ್ ನಿಮಿಷ ಬಾಯಿಲಿ. ಆಗಿದಾಗೋಯ್ತು. ಹೇಗೂ ರಾಮಣ್ಣವ್ರು ಸತ್ತೋಗಿದ್ದಾರೆ. ಆ 1 ಲಕ್ಷ ನಿನ್ನ ಹತ್ರನೇ ಇಟ್ಕೋ. ಇಷ್ಟ ಬಂದಂಗ್ ಖರ್ಚು ಮಾಡೋ, ಮಿಕ್ಕರ ನನ್ಗೂ ಕೊಡೋ. ಕೊಡೋರು ಬಂದ್ ಕೇಳಿದ್ರೆ? ಟಿಕೆಟ್ ತಗೊಂಡಿದ್ ಯಾರೇ? ರಾಮಣ್ಣವ್ರು. ರಾಮಣ್ಣವ್ರು ಬಂದ್ರೆ ಮಾತ್ರ ದುಡ್ಡು ಕೊಡು, ಬೇರೆಯವ್ರ ಬಂದ್ರೆ ದುಡ್ಡು ಕೊಡ್ಬೇಡ. ಹಾಗಂತ್ಯಾ? ಹೂನೆ. 3 ದಿನಗಳ ಹಿಂದೆ ಲಕ್ಕಿ ಡಿಪ್ ಒಂದರಲ್ಲಿ ರಾಮಣ್ಣನವರಿಗೆ ಬಹುಮಾನ ಬಂದಿತ್ತು. ವಿಷಯ ತಿಳಿದ ಕೂಡಲೇ ದಿಢೀರಂತ ಕುಸಿದು ಬಿದ್ದು ಹರ ಹರ ಮಹಾದೇವಾದರು. ಅರೆ, ನೀವೇ ಇಲ್ಲಿಗೆ ಬಂದಿದ್ದು? ನಮ್ಮ ಯಜಮಾನರಿಗೆ ಬಹುಮಾನ ಬಂದಿರುವುದು ಇಡೀ ಜಗತ್ತಿಗೆ ಗೊತ್ತಾಗಿದೆ. ಟಿಕೆಟ್ ಕೊಟ್ಟವರು ನೀವೇ ಎಂದು ನನಗೆ ಗೊತ್ತಾಗಿದೆ. ಬಹುಮಾನದ ಹಣ ಕೂಡ ನಿಮ್ಮಲ್ಲಿಯೇ ಇದೆ ಅಂತ ನನಗೆ ಗೊತ್ತಾಗಿದೆ. ಆದಷ್ಟು ಬೇಗ ಹಣವನ್ನ ಕೊಟ್ಟು ಬಿಡಿ. ನಾನು ಹೊರಟು ಬಿಡುತ್ತೇನೆ. ಇನ್ನು ಸಾಕಷ್ಟು ಕಾರ್ಯಗಳು ಮಾಡುವುದಿದೆ. ಹರ ಹರ. ವೈಕುಂಠದ ದಿನ ವಡೆ ಪಾಯಸ ತಿನ್ನುವುದಕ್ಕೆ ಬನ್ನಿ. ಯಾರ್ ನೀವು? ನಾನು ರಾಮಣ್ಣನವರ ಹೆಂಡತಿ ಮಹಾಲಕ್ಷ್ಮಿ. ನೀವ್ ರಾಮಣ್ಣವ್ರ ಹೆಂಡತಿನ? ಎಂಥ ಮಾತು ಕೇಳಿದ್ರಿ? ಹರಿಕತೆ ರಾಮಣ್ಣನವರ ಹೆಂಡತಿ ನಾನೇ ಅಂತ ಇಡೀ ಜಗತ್ತಿಗೆ ಗೊತ್ತು. ನನ್ನನ್ನೇ ಯಾರು ಅಂತ ಕೇಳ್ತಿರಲ್ಲ? ಶಿವ ಶಿವ. ನಿಜವಾಗ್ಲೂ ರಾಮಣ್ಣವ್ರು ನಿಮ್ ಗಂಡನ? ಮತ್ತೆ ಆ ಮಾತು ಹೇಳೋರು ದಬಾಕೊಳ ಮಾಡ್ಬೇಡಮ್ಮ. ಇನ್ನೇನು ಲಕ್ಕಿ ಡಿಪ್ ಹೊಡೆಯೋ ಟೈಮಲ್ಲಿ ನನ್ನ ಗಂಡ ಟಿಕೆಟ್ ಅನ್ನ ತಗೊಂಡು ಹರಿಯ ಪಾದಾರವಿಂದವನ್ನ ಸೇರಿಬಿಟ್ಟು ಆ 1 ಲಕ್ಷ ರೂಪಾಯಿಯನ್ನು ನನಗೆ ಕೊಟ್ಟು ಬಿಡಿ. ಹೇಗೋ ಹರಿಕತೆ ಮಾಡಿಕೊಂಡು ನನ್ನ ಜೀವನವನ್ನ ಸಾರ್ಥಕ ಮಾಡಿಕೊಂಡು ಬಿಡುತ್ತೇನೆ. 1 ನಿಮಿಷ ಕುತ್ಕೊಂಡಿರಿ, ಬರ್ತೀವಿ. ಅಲ್ಲಿ ಯಾರೋ ಶ್ರೀಲಕ್ಷ್ಮಿ ಅಂತ ಬಂದು ಕೂತಿದ್ದಾಳೆ, ಇವಳು ಯಾರೋ ಮಹಾಲಕ್ಷ್ಮಿ ಅಂತೆ. ಇವ್ರಿಬ್ರಲ್ಲಿ ಅವ್ರ ಹೆಂಡತಿ ಯಾರು ಅಂತ ಹೇಗ್ರಿ ಕಂಡಿಡಿಯೋದು? ಕಿಮ್ಮುಟೆ, ನೀನ್ ಮಾಡೋ ಕೆಲಸ 1 2 ಫ್ರೆಂಡ್ ಸುಮ್ಮನೆ ಫೋನ್ ಮಾಡಿ ಕೇಳಿ. ಹಲೋ, ನಾನ್ ಲಾಟ್ರಿ ಟಿಕೆಟ್. ವಿನಾಯಕ್ ಭಟ್ರ? ರಾಂಗ್ ನಂಬರ್. ನನ್ ಫ್ರೆಂಡ್ ಫೋನ್ ಮಾಡಕ್ ಹೋದ್ರೆ ರಾಂಗ್ ನಂಬರ್ ಹೋಗ್ತಿದೆ ಕಣೋ. ಅಕ್ಕ, ಇವ್ರಿಬ್ರಾಗ ರಾಮಣ್ಣನ ಹೆಂಡತಿ ಯಾರಂತ ಹೆಂಗ್ ಕಂಡಿಡಿಯೋದು? ರೀ, ಹಾಗ್ರಿ ಕಂಡಿಡಿಯೋದು? ಅಮ್ಮ, ಬೃಹತ್ ಬೆಂಗಳೂರು ಮಹಾನಗರ ಬಾಲಿಕೆ. ನೀನುಂಟು, ಆ ದುಡ್ಡುಂಟು. ನನ್ನನ್ನು ಮಾತ್ರ ಮಧ್ಯದಲ್ಲಿ ಹೇಳಿಬೇಡ. ಆಂಟಿ, ಇದ್ಯಾವ್ದೋ ಹೊಸ ಕ್ಯಾರೆಕ್ಟರ್ ಎಂಟ್ರಿ ಆಯ್ತು. ವೈಶು ಲಕ್ಷ್ಮಿ. ಹುಟ್ಟು ಸಾವು ದೈವ ನಿಯಮ. ಇವತ್ತು ಇಲ್ಲಿ, ನಾಳೆ ಅಲ್ಲಿ. ಮೇಡಮ್ ಅವರೇ, ನಾವ್ ಯಾರು ಅಂತ ಗೊತ್ತಾಗ್ಲಿಲ್ಲ. ಜಡ್ಡು ಕಟ್ಟಿದ ಕರಿ ಕೋಟನ್ನು ಧರಿಸಿದ ಬೆಪ್ಪು ಗುಂಡಣ್ಣನೆ. ಕೇಳುವಂತವನಾಗು. ನಾನು ರಾಮಣ್ಣನವರ ಏಕೈಕ ಪತ್ನಿ. ಈಗಾಗಲೇ ಇವರಿಬ್ರು ಬಂದು ಸೇರ್ಕೊಂಡಿದ್ದಾರೆ. ಇವರಿಬ್ಬರು ಗಳು. ನನ್ನ ಮಗ ಎಲ್ಲಿ? ಸುಬ್ಬುದಾಸ. ಇವಳು ರಾಮಣ್ಣನ ಹೆಂಡತಿ ಅಲ್ಲವೇ ಅಲ್ಲ? ಹೌದು ಹೌದು, ಇವಳು ರಾಮಣ್ಣನ ಹೆಂಡತಿ ಅಲ್ಲ. ಇವಳು ಯಾರು ನಾಟಕದವಳು. ಶಾಂತಂ ಪಾಪಂ ಶಾಂತಂ ಪಾಪಂ. ನನ್ನ ಗಂಡ ತೀರಿ ಹೋದರೆಂದು ನನ್ನನ್ನೇ ಅವರ ಹೆಂಡತಿ ಅಲ್ಲ ಎನ್ನುವೆಯ? ನನ್ನ ಗಂಡನನ್ನು ಕರೆಸು, ಸತ್ಯ ಏನೆಂದು ಗೊತ್ತಾಗುತ್ತದೆ. ಯಾರು? ನಿನ್ನ ಫ್ರೆಂಡು ಸುಮಾ ಬಂದ್ಯಾರ ನೋಡಮ್ಮ. ಪಾರು, ಹಣ ಸೆಟ್ಲ್ ಆಯ್ತೇನೆ? ಅದೇ ಸಮಸ್ಯೆ ಆಗಿದೆ ಕಣೆ. ಆ ಲಾಟ್ರಿ ದುಡ್ಡನ್ನು ಯಾರು ಕೊಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ರಾಮಣ್ಣವ್ರು 3 ಹೆಂಡತಿ ಬಂದಿದ್ದಾರೆ. ಶ್ರೀಲಕ್ಷ್ಮಿ, ಮಹಾಲಕ್ಷ್ಮಿ, ವೈಶುಲಕ್ಷ್ಮಿ. ಪಾರು, ರಾಮಣ್ಣನವ್ರಿಗೆ ಮದ್ವೆನೇ ಆಗಿರ್ಲಿಲ್ಲ. ಇವರೆಲ್ಲ ನಕಲಿಗಳು. ನನಗೆ ಹೀಗಾಗುತ್ತೆ ಅಂತ ಗೊತ್ತಿತ್ತು. ಅದಕ್ಕೆ ಜೊತೆಗೆ ಪೊಲೀಸ್ನವ್ರನ್ನ ಕರ್ಕೊಂಡ್ ಬಂದಿದ್ದೀನಿ. ಸರ್, ಬನ್ನಿ ಸರ್. ಅವರಿಬ್ರು ಅರೆಸ್ಟ್ ಮಾಡಿ. ಸುಮಾ, ಈಗ ನೀನೇ ಹೇಳೆ, ಆ ದುಡ್ಡನ್ನು ಯಾರು ಕೊಡ್ಲಿ? ಪಾರು, ರಾಮಣ್ಣನವರು ತಮ್ಮ ಜೀವನದ ನಂತರ ಎಲ್ಲ ಆಸ್ತಿನೂ ದೇವಸ್ಥಾನಕ್ಕೆ ಬರೆದಿದ್ದಾರೆ. ಹಾಗೆ ಈ ದುಡ್ಡು ಕೂಡ ಹರಿದಾಸರ ಸೇವಾಕರ್ತರಿಗೆ ಸೇರೋದು. ಆ ವೈಶಲಕ್ಷ್ಮಿನೂ ಹೇಳ್ಕೊಂಡ್ ನಡೀರಿ. ಆಕೆನಾಗ್ಲಿ ಆಕೆ ಮಗನಾಗ್ಲಿ ಎಳ್ಕೊಂಡು ಹೋಗಕ್ಕಾಗಲ್ಲ. ಯಾಕಂದ್ರೆ ಅವರು ನಿಮ್ಮಿಬ್ಬರನ್ನ ಹಿಡಿಯೋಕೋಸ್ಕರನೇ ಬಂದಿರೋದು. ಆಕೆ ನನ್ನ ಹೆಂಡತಿ ವೈಶಾಲಿ. ಅವ್ ನನ್ನ ತಮ್ಮ ಸುಬ್ಬು. ಪಾರ್ವತಿ ಪರಮೇಶ್ವರ